ಕ್ಷಣಗಳಲ್ಲಿ ಮತ್ತೆ ರೆಡ್ಡಿ ಜೈಲು ಪಾಲು. ಹೈದರಾಬಾದ್ ಜೈಲು ಪಾಲಾಗಲಿರುವಂತಹ ರೆಡ್ಡಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು. ಎಸ್, ಕೆಲವೇ ಕ್ಷಣಗಳಲ್ಲಿ ಮತ್ತೆ ರೆಡ್ಡಿ ಜೈಲು ಪಾಲು. ಹೈದರಾಬಾದ್ ಜೈಲು ಪಾಲಾಗಲಿರುವಂತಹ ರೆಡ್ಡಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಕಡಿಮೆ ಮಾಡುವಂತೆ ಸಿಬಿಐ ಕೋರ್ಟ್ಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಆದರೆ ರೆಡ್ಡಿ ವಿರುದ್ಧ ಕೆಂಡಾಮಂಡಲವಾಗಿರುವಂತಹ ಸಿಬಿಐ ನ್ಯಾಯಾಧೀಶರು ನೀವು ಮಾಡಿದ ಅಕ್ರಮಕ್ಕೆ ಯಾಕೆ ಜೀವವಾದಿ ಶಿಕ್ಷೆಯನ್ನ ಕೊಡಬಾರದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಸಿಬಿಐ ನ್ಯಾಯಾಧೀಶರ ಪ್ರಶ್ನೆ. ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹಗೊಳ್ಳುವಂತಹ ಭೀತಿ ಈಗ ಶುರುವಾಗಿದೆ. ಖಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. 7 ವರ್ಷಗಳ ಕಾಲ ಶಿಕ್ಷೆ. ಕೆಲವೇ ಕ್ಷಣಗಳಲ್ಲಿ ರೆಡ್ಡಿ ಜೈಲು ಪಾಲಾಗ್ತಾ ಇದ್ದಾರೆ. ಯಾವ ಹೊತ್ತಿನಲ್ಲಿ ಬೇಕಾದ್ರೂ ರೆಡ್ಡಿ ಜೈಲಿಗೆ ಹೋಗಬಹುದು. ಹೈದರಾಬಾದ್ನ ಜೈಲು ಪಾಲಾಗಲಿರುವಂತಹ ರೆಡ್ಡಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ 7 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಶಿಕ್ಷೆ ಕಡಿಮೆಗೊಳಿಸ್ರಪ್ಪ ಅಂತ ಹೇಳಿ ಸಿಬಿಐ ಕೋರ್ಟ್ಗೆ ಮನವಿ ಕೂಡ ಮಾಡಲಾಗಿತ್ತು. ಆದ್ರೆ ರೆಡ್ಡಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಸಿಬಿಐ ನ್ಯಾಯಾಧೀಶರು. ನೀವು ಮಾಡಿರುವಂತಹ ಅಕ್ರಮಕ್ಕೆ ನಾವ್ಯಾಕೆ ಜೀವವಾದಿ ಶಿಕ್ಷೆಯನ್ನ ಕೊಡಬಾರದು ಅಂತ ರಿಟರ್ನ್ ಪ್ರಶ್ನೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಸಿಬಿಐ ನ್ಯಾಯಾಧೀಶರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹಗೊಳ್ಳುವಂತಹ ಈಗ ಭೀತಿ ರೆಡ್ಡಿಗೆ ಶುರುವಾಗಿದೆ. ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹಗೊಳ್ಳುವಂತಹ ಭೀತಿ. 7 ವರ್ಷ ಶಿಕ್ಷೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಈಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ.